ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನ ವಿಜಾನತಾಂ ಅವಿತ್ತಸ್ಯ ಮಧ್ವಶ್ಚ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ಜಾಪಕ ಉಪಾಖ್ಯಾನವನ್ನು ನೋಡ್ತಾ ಇದ್ವಿ. ಆ ಜಾಪಕ ಉಪಾಖ್ಯಾನದಲ್ಲಿ ಪ್ರಧಾನವಾದದ್ದೇನು ಅಂತ ಹೇಳಿದರೆ, ಜಾಪಕನೊಬ್ಬ ತನ್ನ ದೇಹವನ್ನು ಬಿಡಲಿಕ್ಕೆ ಒಪ್ತಾ ಇರಲ್ಲ. ಮೇಲುನೋಟಕ್ಕೆ ನಮಗೆ ಕಾಣೋದೇ ಬೇರೆ. ಅಲ್ಲ, ಒಬ್ಬ ಜಾಪಕ ಆ ಲೆವೆಲ್ಲಿಗೆ ಹೋದವನು ವೇದಾಂತಿಯೂ ಆಗಿರ್ತಾನೆ. ಆಯಿತು, ನನ್ನ ಒಂದು ಸಮಯ ಬಂದಿದೆ, ಆ ಸಮಯಕ್ಕೆ ಅನುಗುಣವಾಗಿ ನಾನು ದೇಹವನ್ನು ತ್ಯಾಗ ಮಾಡಬೇಕು ಅಂತ ಇರಬೇಕಲ್ವೇ ಅವನಿಗೆ? ಅದ್ಯಾಕೆ ಬರಲಿಲ್ಲ ಅನ್ನುವ ಪ್ರಶ್ನೆ. ಮೊದಲು ಧರ್ಮ ಮಾಡಿದ, ಧರ್ಮ ಅನ್ನುವವ ಯಮಧರ್ಮ ಬಂದು ಕೇಳಿದ, ಎಲೈ ಜಾಪಕನೇ, ಈ ದೇಹ ಬಿಟ್ಟುಬಿಡು, ಇನ್ನೂ ಒಳ್ಳೆ ಸುಖ ಸಿಗತ್ತೆ ಎಂದ. ಬ್ರಾಹ್ಮಣ ಒಪ್ಪಲಿಲ್ಲ. ಈ ಶರೀರದಲ್ಲಿಯೇ ನಾನು ಇರ್ತೇನೆ, ವಿನಃ ಇದನ್ನು ಬಿಟ್ಟು ಬರೋದಿಲ್ಲ ಅಂದ. ಅದಕ್ಕೆ ಧರ್ಮನ ಮಾತು, ಅಲಂ ದೇಹೇ ಮನಕೃತ್ವಾ ತ್ಯಕ್ತ್ವಾ ದೇಹಂ ಸುಖೀ ಭವ ಗಚ್ಚ ಲೋಕಾನ್ ಅರಜಸೋ ಯತ್ರ ಗತ್ವಾ ನ ಶೋಚಸಿ. ದೇಹದಲ್ಲಿ ಮನಸ್ಸನ್ನು ಇಡಬೇಡ, ಶರೀರವನ್ನು ತೊರೆ, ಸುಖಿಯಾಗು, ರಜೋಗುಣದ ಸ್ಪರ್ಶವಿರದ ಲೋಕಕ್ಕೆ ಸಾಗು, ಇದು ನಿನ್ನ ಜಪದ ಫಲ, ಸ್ವೀಕರಿಸು ಅಂದ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ರಮೇ ಜಪನ್ ಮಹಾಭಾಗ ಕೃತಂ ಲೋಕೈ ಸನಾತನೈ ಸಶರೀರೇಣ ಗಂತವ್ಯಂ ಮಯಾ ಸ್ವರ್ಗಂ ನ ಚೇತ್ ಪ್ರಭೋ. ಬ್ರಾಹ್ಮಣ ಹೇಳಿದ, ನಾನು ಇದೇ ಶರೀರದಲ್ಲಿ ನಿರಂತರವಾಗಿ ಜಪ ಮಾಡಿಕೊಂಡು ಸುಖವಾಗಿ ಇರ್ತೇನೆ. ನಾನು ಸ್ವರ್ಗಕ್ಕೆ ಹೋಗೋದು ಅಂತಾದರೆ ಇದೇ ಶರೀರ ಇರಬೇಕು, ಬಿಟ್ಟು ಬೇರೆ ಶರೀರ ಎಲ್ಲ ನಾನು ಸ್ವೀಕಾರ ಮಾಡಲ್ಲ ಅಂದ. ಇಲ್ಲಿಗೆ ಪೂರ್ವಕಥಾನುವಾದ ನಿನ್ನೆ ಮುಗಿದಿತ್ತು. ಧರ್ಮ ಆಮೇಲೆ ಏನು ಹೇಳ್ತಾನೆ ಅಂತ ಇವತ್ತಿನಿಂದ ನೋಡೋಣ. ಯದಿ ತ್ವಂ ನೇಚ್ಛಸಿ ತ್ಯಕ್ತುಂ ಶರೀರಂ ಪಶ್ಯ ವೈದ್ವಿಜ ಏಷ ಕಾಲಸ್ತಥಾ ಮೃತ್ಯು ಯಮಶ್ಚಾಯಮುಪಾಗತಃ. ಅದಕ್ಕೆ ಧರ್ಮ ಹೇಳಿದ, ಓ ಹಾಗಾದ್ರೆ ಈ ಶರೀರವನ್ನು ನೀನು ಬಿಡಲಿಕ್ಕೆ ಕೇಳ್ತಾ ಇಲ್ಲ. ನೋಡು, ಇಲ್ಲಿ ಕಾಲಾಭಿಮಾನಿ ಇದ್ದಾನೆ. ಆ ಕಾಲ ಎಲ್ಲರಿಗೂ ಒಂದು ಅವಸಾನವನ್ನು ಇಟ್ಟಿರ್ತಾನೆ. ಯಾರೂ ಕೂಡ ಕಾಲದಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅಲ್ವಾ? ಕಾಲ ಇಲ್ಲ ಯಾವಾಗ ಅಂತಾನೆ ಕೇಳಬೇಕಾಗತ್ತೆ. ಕಾಲ ಇರದ ಕಾಲದಲ್ಲಿ ಅಂತ ಹೇಳಬೇಕಾಗತ್ತೆ ಅಲ್ಲ? ಆ ಥರ ಹೇಳ್ತಾರೆ. ಹಿಸ್ಟಾರಿಕ್ಕು ಪ್ರೀ ಹಿಸ್ಟಾರಿಕ್ ಅಂತಾರೆ. ಅದರ ಅರ್ಥ ನಾವು ಗುರುತಿಸುವ ಕಾಲಕ್ಕಿಂತ ಹಿಂದಿನದ್ದು ಅಂತ ಅಷ್ಟೇ ಅರ್ಥ. ಅಲ್ಲಿಯೂ ಕಾಲ ಇಲ್ಲ ಅಂತ ಅರ್ಥ ಅಲ್ಲ. ಅದರಿಂದ ಏಷ ವೈವಸ್ವತ ಕಾಲ, ಎಲ್ಲದಕ್ಕೂ ಒಂದು ಕೊನೆ ಅನ್ನೋದಿರುತ್ತೆ. ಆ ಎಲ್ಲದರ ತುದಿ ಮೊದಲುಗಳನ್ನು ಸಾಕ್ಷಿಯಾಗಿ ನೋಡಿದ ಒಬ್ಬ ಕಾಲನಾಮಕ ದೇವ ಇದ್ದಾನೆ.
ಅವನು ಬಂದಿದ್ದಾನೆ ಇಲ್ಲಿ. ಅದು ಯಮನ ಇನ್ನೊಂದು ರೂಪವೇ. ಏಷ ವೈವಸ್ವತ ಕಾಲಹ. ಆಮೇಲೆ ಯಮನ ತಮ್ಮ ಒಬ್ಬ ಇದ್ದಾನೆ, ಮೃತ್ಯು ಅಂತ ಅವನ ಹೆಸರು. ಅವನು, ಇವರೆಲ್ಲ ಬಂದಿದ್ದಾರೆ. ಆದರೆ ಇಲ್ಲಿ ತ್ರಿತಯಂ ಅಂತ ಇದೆ. ಅದರಿಂದಾಗಿ ವೈವಸ್ವತಃ ಯಮ, ಕಾಲನಾಮಕನಾದ ಯಮ, ಯಮನ ತಮ್ಮನಾದ ಮೃತ್ಯು, 3 ಜನ ಇದ್ದಾರೆ. ಅದರಲ್ಲಿ ಯಮ ಬಂದು ಹೇಳ್ತಾನೆ, ತಪಸೋಸ್ಯ ಸುತಪ್ತಸ್ಯ. ಮೊದಲು ಧರ್ಮಾಭಿಮಾನಿಯಾಗಿ ಬಂದ, ಆಮೇಲೆ ಈಗ ಇನ್ನೊಂದು ರೂಪದಿಂದ ಇದ್ದಾನೆ. ಅವನು ಯಮನಾಗಿ ಹೇಳ್ತಾ ಇದ್ದಾನೆ, ತಪಸೋಸ್ಯ ಸುತಪ್ತಸ್ಯ ತಥಾ ಸುಚರಿತಸ್ಯ ಚ ಫಲಪ್ರಾಪ್ತಿಸ್ತವ ಶ್ರೇಷ್ಠ ಯಮೋಹಂ ತ್ವಾಂ ಉಪಬ್ರುವೇ. ಯಮ ಹೇಳ್ತಾನೆ, ನೋಡು ಜಾಪಕನೇ, ಒಳ್ಳೆ ತಪಸ್ಸು ಮಾಡಿದ್ದಿ, ಜೀವನದಲ್ಲಿ ಒಳ್ಳೆ ನಡೆ, ಒಂದು ಚೂರು ಕಪ್ಪು ಚುಕ್ಕೆ ಇಲ್ಲ ಈ ನಡತೆಗೆ. ಇದಕ್ಕೆ ಸಿಗುವ ಫಲ ಅತ್ಯಂತ ಶ್ರೇಷ್ಠವಾಗಿರುತ್ತೆ. ನಾನು ಯಮನಾಗಿ ನಿನಗೆ ಹೇಳ್ತಾ ಇದ್ದೇನೆ, ಕಾಲಃ ಯಥಾವದಿಹ ಜಪ್ಯಸ್ಯ ಫಲಾವಾಪ್ತಿರನುತ್ತಮ ಕಾಲಸ್ತೆ ಸ್ವರ್ಗಮಾರೋಢುಂ ಕಾಲೋಹಂ ತ್ವಾಮುಪಾಗತಃ. ಕಾಲ ಬಂದು ಹೇಳ್ತಾನೆ, ಎಲೈ ಜಾಪಕನೇ, ನೀನು ಮಾಡಿದ ಧರ್ಮಾಚರಣೆಗೆ ಒಳ್ಳೆ ಫಲ ಸಿಗತ್ತೆ. ಆ ಫಲ ಸಿಗಬೇಕು ಅಂದರೆ ಕಾಲ ಬರಲೇಬೇಕು. ಇದು ಸ್ವರ್ಗಕ್ಕೆ ಏರ್ಲಿಕ್ಕೆ ಒಳ್ಳೆ ಕಾಲ. ಸಾಕ್ಷಾತ್ ಕಾಲಾಭಿಮಾನಿಯಾಗಿ ನಾನೇ ಬಂದಿದ್ದೇನೆ ಅಂತಾನೆ. ಮೃತ್ಯುಂ ಮಾಂ ವಿದ್ಯು ಧರ್ಮಜ್ಞ ರೂಪಿಣಂ ಸ್ವಯಮಾಗತಂ ಕಾಲೇನ ಚೋದಿತಂ ವಿಪ್ರ ತ್ವಾಮಿತೋ ನೇತು ಮಧ್ಯವೈ. ಆಗ ಮೃತ್ಯು ಬಂದು ಹೇಳ್ತಾನೆ, ಓ ಮೃತ್ಯುವೇ, ಎಲೈ ಜಾಪಕನೇ, ನಾನೇ ಮೃತ್ಯು. ಎಲ್ಲರನ್ನ ಒಯ್ಯುತ್ತೇನೆ, ಯಾರಿಗೂ ಕಾಣೋದಿಲ್ಲ. ಎಲ್ಲರ ಪ್ರತಿಯೊಬ್ಬರ ಜೀವವನ್ನ ಶರೀರದಿಂದ ಆಚೆಗೆ ಒಯ್ತೇನೆ, ಯಾರಿಗೂ ಕಾಣೋದಿಲ್ಲ. ಅಂತಹ ನಾನು ರೂಪಿಣಂ ಆಗತಂ ವಿದ್ಧಿ, ಕಾಣುವ ರೂಪವನ್ನು ತೊಟ್ಟು ಬಂದಿದ್ದೇನೆ. ನಿನ್ನ ಜಪದ ಮಹಿಮೆ ಅದು. ಅದರಿಂದ ನಿನ್ನಗೆ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬಾ. ಬ್ರಾಹ್ಮಣ ಸ್ವಾಗತಂ ಸೂರ್ಯಪುತ್ರಾಯ ಕಾಲಾಯ ಚ ಮಹಾತ್ಮನೆ ಮೃತ್ಯವೇ ಚಾಥ ಧರ್ಮಾಯ ಕಿಂಕಾರ್ಯಂ ಕರವಾಣಿವಹ. ಆಗ ಬ್ರಾಹ್ಮಣ ಹೇಳ್ತಾನೆ, ಸೂರ್ಯನ ಮಗನಾದ ಯಮನಿಗೆ, ಕಾಲನಾಮಕನಿಗೆ, ಮೃತ್ಯುವಿಗೆ, ಧರ್ಮನಿಗೆ, ಇಷ್ಟೂ ಜನರಿಗೂ ಸ್ವಾಗತ. ಏನು ಮಾಡಬೇಕು ನಾನು? ಭೀಷ್ಮ ಅರ್ಘ್ಯಂ ಪಾದ್ಯಂಚ ದತ್ವಾಚ ತೇಭ್ಯಸ್ತತ್ರ ಸಮಾಗಮೆ ಅಬ್ರವೀತ್ ಪರಮಪ್ರೀತಃ ಸ್ವಶಕ್ತ್ಯಾ ಕಿಂಕರೋಮಿ ವಹ. ಅದಕ್ಕೂ ಮೊದಲು ಅತಿಥಿಗಳಾಗಿ ಬಂದಿದ್ದೀರಾ, ನಾನು ಸಲ್ಲಿಸುವ ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅರ್ಘ್ಯವನ್ನು ಪಾದ್ಯವನ್ನು ಕೊಟ್ಟ. ಅವರೆಲ್ಲರೂ ಸುಖಾಸೀನರಾದಾಗ ಕೇಳಿದ, ನಾನು ಏನು ಮಾಡಬೇಕು ಅಂತ ಹೇಳಿ, ನನ್ನ ಕೈಲಾಗೋದನ್ನು ಹೇಳಿ. ಸ್ವಕಾರ್ಯ ನಿರ್ಭರಾಯೂಯಂ ಪರೋಪದ್ರವಹೇತವಃ ಭವಂತೋ ಲೋಕ ಸಾಮಾನ್ಯಾ ಕಿಮರ್ಥಂ ಬ್ರೂತ ಸತ್ತಮಾಹ. ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ ನನಗೆ. ಸ್ವಕಾರ್ಯ ನಿರ್ಭರಾಹ, ಕಾಲ ತನ್ನ ಕೆಲಸವನ್ನು ಮಾಡಿಕೊಂಡು ಹೋಗ್ತಾನೆ ಇರುತ್ತೆ. ಧರ್ಮ ತನ್ನ ಕೆಲಸವನ್ನು ನಿರ್ದಾಕ್ಷಿಣ್ಯವಾಗಿ ಮಾಡುತ್ತೆ. ಯಮ ತನ್ನ ಕೆಲಸವನ್ನು ನಿರ್ದಾಕ್ಷಿಣ್ಯವಾಗಿ ಮಾಡ್ತಾನೆ. ಯಮ ಈಸ್ ಆನ್ ಲೀವ್ ಅಂತನ್ನೋದು ಸೋಷಿಯಲ್ ಮೀಡಿಯಾದ ಭ್ರಾಂತಿಯೇ ವಿನಃ ಜಗತ್ತಲ್ಲಿ ಯಮದೇವರು ಯಾವತ್ತೂ ರಜೆಯಲ್ಲಿರಲ್ಲ. ಆಯ್ತೇ? ಅದರಿಂದಾಗಿ ಯಮ, ನೀವು ಸ್ವಕಾರ್ಯ ನಿರ್ಭರಾಹ, ನಿಮ್ಮ ಕೆಲಸವನ್ನು ಯಾವತ್ತೂ ರಜೆಯೇ ಇಲ್ಲ
ಮಾಡ್ತಾನೇ ಇರ್ತೀರ. ಇವತ್ತು ಒಬ್ಬರು ಹೋಗಲಿಲ್ಲಪ್ಪ ಅಂತ ಜಗತ್ತಿನಲ್ಲಿ, ಇವತ್ತು ಯಾರೂ ಸಾಯಲಿಲ್ಲ ಇಡೀ ಜಗತ್ತಿನಲ್ಲಿ ಅಂತ, ಇಡೀ ಜಗತ್ತು ಹೋಗಲಿ, ಒಂದು ಊರಿನಲ್ಲಿ ಹೇಳಲಿಕ್ಕಾಗತ್ತಾ? ಪರೋಪದ್ರವ ಹೇತವಃ, ಬೇರೆಯವರಿಗೆ ಉಪಕಾರ ಮಾಡೋದರಲ್ಲಿ ನೀವು ನಿಸ್ಸೀಮರು. ಯಾಕೆ ಹೀಗೆ? ಅದನ್ನು ಹೇಳಿ ನನಗೆ. ನೀವೆಲ್ಲರೂ ಕೂಡ ನಿಮ್ಮ ಕೆಲಸವನ್ನ ಮಾಡಲೇಬೇಕು ಅಂತ ನೀವಿದ್ದೀರ, ಯಾವತ್ತೂ ನಿಲ್ಲಿಸೋದಿಲ್ಲ. ಯಾಕೆ ಹೀಗೆ? ಯಮಃ ವಯಮಪ್ಯೇವಮತ್ಯುಗ್ರಾಹ ಧಾತುರಾಜ್ಞಾ ಪುರಸ್ಸರಾಹ ಚೋದಿತಾ ಧಾವಮಾನಾ ವೈ ಕರ್ಮಭಾವ ಮನೋವ್ರತಾಃ. ಅದಕ್ಕೆ ಯಮ ಹೇಳ್ತಾನೆ, ಹೌದಪ್ಪ, ವಯಂ ಅಪಿ ಏವಮತ್ಯುಗ್ರಾಹ, ನೀನು ಹೇಳಿದ ಹಾಗೆ ನಾವು ಉಗ್ರರು, ಯಾರನ್ನೂ ಕಾಯುವುದಿಲ್ಲ, ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಹೇಳಿದ ಹಾಗೆ. ವಯಮಪಿ ಏವಂ ಅತ್ಯುಗ್ರಾಹ, ಉಗ್ರರು ಅಂದ್ರೆ ಉಗ್ರರು. ಹೌದು, ಯಾಕೆ ಉಗ್ರರು? ನಮಗೇನು ಇಚ್ಛೆಯೇ? ಧಾತುರಾಜ್ಞಾ ಪುರಸ್ಸರಾಹ, ಬ್ರಹ್ಮದೇವರ ಆಜ್ಞೆ ಹೀಗಿರಬೇಕು ನೀವು ಅಂತ ಇದ್ದೀವಿ ಅಷ್ಟೇ. ಚೋದಿತಾ ಧಾವಮಾನಾ ವೈ ಕರ್ಮಭಾವ ಮನೋರಥಾಃ, ನಿರಂತರ ಓಡ್ತಾ ಇದ್ದೇವೆ ನಾವು ಅಂದ್ರೆ ಯಾರ್ದೋ ಸೇವೆ ಮಾಡ್ತಾ ಇದ್ದೀವಿ, ಯಾರ್ದೋ ಚಾಕರಿ ಮಾಡ್ತಾ ಇದ್ದೀವಿ ಅಂತ ಅಷ್ಟೇ ಅರ್ಥ. ಅಷ್ಟೇ ಅರ್ಥ. ತಸ್ಮಿನ್ನೇವಾಥ ಕಾಲೇತು ತೀರ್ಥಯಾತ್ರಾಮುಪಾಗತಃ ಇಕ್ಷ್ವಾಕುರಗಮತ್ತತ್ರ ಸಮೇತ ಯತ್ರ ತೇ ವಿಭೋ. ಹೀಗೆ ಅವ್ರ ನಡುವೆ ಮಾತುಕತೆ ನಡೀತಾ ಇದೆ. ಬ್ರಾಹ್ಮಣ ಕೇಳ್ದ, ಓಹೋ, ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೀರಾ? ಮೃತ್ಯು ಅಕಾಲ ಮೃತ್ಯು ಅಲ್ಲ ಅಂತ ತಿಳಿಸಲಿಕ್ಕೆ ಸ್ವಯಂ ಕಾಲ ಬಂದಿದ್ದಾನೆ. ಈ ಇಂತಿಂತಹ ದೇವತೆಗಳ ಜೊತೆಗೆ ಜಾಪಕ ಮಾತಾಡ್ತಾ ಇದ್ದಾನೆ. ಜಪದಿಂದ ಎಂತೆಂತಹ ಸಿದ್ಧಿ. ಧ್ರುವನ ಕಾಲದಲ್ಲಿ 7 ದಿವಸ ಚೆನ್ನಾಗಿ ಜಪ ಮಾಡಿದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಆಕಾಶದಲ್ಲಿ ಓಡಾಡುವ ಗಂಧರ್ವರ ಧ್ವನಿ ಕೇಳ್ತಾ ಇತ್ತಿತ್ತಂತೆ. ಅಂದ್ರೆ ಆ ಕಾಲದಲ್ಲಿ ಅಷ್ಟು ಮಹತ್ವ, ಅದು ಫಲ. ಅದಕ್ಕೆ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲ ಮಂತ್ರಗಳಿಗೆ ಕಲವು ವೀರ್ಯಂ ತಿರಸ್ಕೃತಂ ಅಂತ. ಕಲಿಯುಗದಲ್ಲಿ ವೀರ್ಯ ಇರಲ್ಲ, ತತ್ರಾಪಿ ಉದ್ದೀಪ್ತ ವೀರ್ಯಾಹಿ ಮಂತ್ರ ಅತ್ರ ಪ್ರಕೀರ್ತಿತಾ. ಕೆಲವೊಂದು ಮಂತ್ರಗಳಿದೆ ಕಲಿಯುಗದಲ್ಲಿಯೂ ಕೂಡ ಮಹಿಮೆ ಕಳ್ಕೊಂಡಿಲ್ಲ. ವಾಸಿಷ್ಠ ವೃಷ್ಣಿಪ್ರವರ ಮಂತ್ರಾಸ್ತತ್ರಾಪಿ ವೀರ್ಯದಾಹ ಅಂತ. ವೇದವ್ಯಾಸ ಮಂತ್ರ, ಕೃಷ್ಣ ಮಂತ್ರ, ಇದು ಸ್ವಲ್ಪ ಫಲವನ್ನ ನಮ್ಮ ಅನುಭವಕ್ಕೆ ತಂದುಕೊಡತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ಅದರಿಂದಾಗಿ ಚೆನ್ನಾಗಿ ಜಪ ಮಾಡಿದವನಿಗೆ ಎಲ್ಲ ದೇವತೆಗಳು ಕೂಡ ಬಂದು ನೋಡಿ ಇವನಂತಹ ಸಿದ್ಧಿ ಜಾಪಕನದ್ದು. ಅವರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಬರಬೇಕಪ್ಪ ನೀನು ಅಂತ. ಇವನು ಆರ್ಗ್ಯೂ ಮಾಡ್ತಾ ಇದ್ದ, ನಾನು ಬರಲ್ಲ, ಇದೇ ಶರೀರ ಇರಲಿ ನನಗೆ ಅಂತ. ಯಾಕೆಂದ್ರೆ ಇವನಿಗೊಂದು ಭಯ ಇದೆ. ಯಾಕೆಂದ್ರೆ ಸಂಸ್ಕಾರ ಅನ್ನೋದು ಬಹಳ ಪ್ರಬಲ. ಬ್ರಹ್ಮಾದ್ಯಾಪಿ ತದ್ವಶಾಹ ಅಂತ. ಸಂಸ್ಕಾರೋ ಬಲವಾನ್, ಸಂಸ್ಕಾರ ಅನ್ನೋದು ಬಹಳ ಬಲಿಷ್ಠ. ಬ್ರಹ್ಮಾದಿ ದೇವತೆಗಳೇ ಅದಕ್ಕೆ ವಶರು. ಯತ್ನೇನ ಸೋನ್ಯಥಾ ಕರ್ತುಂ ಶಕ್ಯ ಅಂತ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ. ಪ್ರಯತ್ನ ಪಟ್ಟು ಅದನ್ನ ಬೇರೆ ಮಾಡಬೇಕು. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ ಅಂತ ಗೀತೆ. ಅಲ್ಲಿ ಪ್ರಕೃತಿ ಅನ್ನುವ ಶಬ್ದಕ್ಕೆ ಮಧ್ವಾಚಾರ್ಯರು ಸಂಸ್ಕಾರ ಅಂತ ಅರ್ಥ ಬರೆದಿದ್ದಾರೆ ಗೀತಾ ಭಾಷ್ಯದಲ್ಲಿ.
ಅವಾಗ ಅವರು ಹೇಳುವಂಥದ್ದು, ಎಲ್ಲರೂ ಕೂಡ ಅವರವರ ಸಂಸ್ಕಾರಗಳಿಗೆ ಒಳಗಾಗುತ್ತಾರೆ. ನಿಗ್ರಹ ಕಿಂಕರಿಷ್ಯತಿ, ನಾವು ನಿಗ್ರಹ ಮಾಡ್ತೇವೆ ಅಂದರೆ ನಮ್ಮ ಇಂಪ್ರೆಷನ್ಗಳನ್ನು ಬದಲಾಯಿಸ್ಕೊಳ್ಳಿಕ್ಕಾಗಲ್ಲ, ಬಹಳ ಪ್ರಯತ್ನ ಪಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದರಿಂದಾಗಿ ಇವನಿಗೆ ಅದು ಪ್ರಬಲ, ಈ ಜಾಪಕನಿಗೆ. ನನಗೆ ಒಳ್ಳೆಯ ಜಪದ ಸಂಸ್ಕಾರ ಇದೆ, ಬೇರೆ ದೇಹವನ್ನು ಪಡೆದೋ ಬೇರೆ ಲೋಕದಲ್ಲಿ ಬಂದೋ ಭೋಗಕ್ಕೆ ನನ್ನ ಮನಸ್ಸು ಒಲಿದು ಬಿಟ್ರೆ ಅಂತ ಭಯ. ಅದಕ್ಕೆ ಇವನು ಬರಲ್ಲ ಅಂತ ಇದ್ದಾನೆ. ಇದು ಗುಟ್ಟು ತಿಳ್ಕೊಳ್ಬೇಕಾದದ್ದು. ಅದಕ್ಕೆ ಇವರು ಇಲ್ಲ ನೀನು ಬರಬೇಕು ಅಂತ ಹೇಳ್ತಾ ಇದ್ದಾಗ, ಕೇವಲ ಸಾಮಾನ್ಯವಾಗಿ ಅವನಿಗೆ ಬರಬೇಕು ಅಂತ ಹೇಳ್ತಾ ಇದ್ದಾಗ ಅವನಿಗೆ ಆಜ್ಞೆ ಆಯಿತು, ಕೇಳಬೇಕು ಅಂತ ಆಯಿತು. ಕೇಳಿದ, ಯಾಕೆ ಅಂತ. ನೀವು ಯಾಕೆ ಬಹಳ ನಿಷ್ಠುರರಾಗಿ ಇರ್ತೀರಾ, ಕಾಲ ಬಂದ ಕೂಡಲೇ ಎತ್ಕೊಂಡು ಹೋಗ್ತೀರಾ, ಇಂಥ ಟೈಮಿನಲ್ಲಿ ಹೋಗಬಾರ್ದು ಅಂತಿರಲ್ಲ, ಇಂಥ ಟೈಮಲ್ಲಿ ಹೋಗಬಾರ್ದು ಅಂತಿರಲ್ಲ. ಎಷ್ಟೋ ಜನ ಕಾಶಿಗೆ ಸಾಯಲಿಕ್ಕೆ ಬರೋರಿದ್ದಾರಂತೆ. ಕಾಶಿಗೆ ಬರೋದೇ ಸಾಯಲಿಕ್ಕಾಗಿ, ಯಾಕೆಂದ್ರೆ ಅಲ್ಲಿ ಸತ್ತರೆ ಮುಕ್ತಿ ಆಗತ್ತೆ ಅಂತ ಒಂದು ಇದೆ. ಅದಕ್ಕೆ ಭಾವುಕತನದಿಂದ ಅಲ್ಲಿ ಸಾಯಬೇಕು ಅಂತ ಬರ್ತಾರೆ. ಅಯ್ಯೋ ಸತ್ತಿಲ್ಲ, ಒಂದು ಸರ್ತಿ ಮಗ ಸೊಸೆನ ನೋಡ್ಕೊಂಡು ಬಂದ್ಬೋಣ ಅಂತ ಊರಿಗೆ ಹೋಗ್ತಾರಲ್ಲ, ಅವಾಗ ಸತ್ತೋಗಿರ್ತಾರೆ. ಅದರಿಂದಾಗಿ ಕಾಲ ಈಗಲೇ ಆಗಲೇ ಅಂತ ಅಲ್ಲ, ಯಾರು ಯಾವಾಗ ಬೇಕಾದ್ರೂ ಹೋಗಬಹುದು. ಈ ಹಿನ್ನೆಲೆಯಲ್ಲಿ ಯಾಕೆ ಇಷ್ಟೊಂದು ಉಗ್ರರು ಅಂತ ಕೇಳಿದ. ಅದಕ್ಕೆ ಅವ್ರು ಹೇಳಿದ್ರು, ನಾವಲ್ಲಪ್ಪ ಉಗ್ರರು, ನಮಗೆ ಮೇಲ್ಗಡೆ ಒಬ್ಬ ಆಜ್ಞೆ ಮಾಡುವವನಿದ್ದಾನೆ ನಾಲ್ಮೊಗ, ಅವನು ಉಗ್ರ. ಅವನ ಆಜ್ಞೆಯಿಂದ ನಾವು ಒಳಗೊಂಡು ಓಡ್ತಾ ಇದ್ದೇವೆ. ಅಷ್ಟು ಹೊತ್ತಿಗೆ ಇಕ್ಷ್ವಾಕು ಬಂದ, ರಾಮನ ವಂಶದ ಮೂಲ ಪುರುಷ. ಆ ಇಕ್ಷ್ವಾಕು ಏನು ಮಾಡಿದ, ಬರ್ತಾನೆ ಈ ಬ್ರಾಹ್ಮಣನ ಜೊತೆ ಈ ದೇವತೆಗಳು ಮಾತಾಡ್ತಾ ಇದ್ದಾರೆ. ಎಂಥ ಭಾಗ್ಯರೇ ಒಂದು ಇಕ್ಷ್ವಾಕುವಿನದ್ದು. ಈ ಥರ ಮಾತಾಡ್ತಾ ಇರುವ ಒಬ್ಬ ಬ್ರಾಹ್ಮಣನನ್ನ ನೇರ ಕಣ್ಣಿಂದ ಕಾಣ್ತಾ ಇದ್ದಾನೆ. ದೇವತೆಗಳು ಅವನ ಕಣ್ಣಿಗೆ ಕಂಡ್ರು, ಇಕ್ಷ್ವಾಕುವಿಗೆ ಬ್ರಾಹ್ಮಣನೂ ಕಂಡ. ಅಹೋ ಭಾಗ್ಯ. ನಮಸ್ಕಾರ ಮಾಡಿದ ಎಲ್ಲರಿಗೂ. ಸರ್ವಾನೇವ ತುರಾದರ್ಶಿ ಸಂಪೂಜ್ಯಾಭಿಪ್ರಣಮ್ಯ ಚ ಕುಶಲ ಪ್ರಶ್ನಮಕರೋತ್ ಸರ್ವೇಷಾಂ ರಾಜಸತ್ತಮಃ. ಎಲ್ಲರಿಗೂ ಕುಶಲವೇ ಅಂತ ಕೇಳಿದ ದೇವತೆಗಳಿಗೆ, ಬ್ರಾಹ್ಮಣನಿಗೆ. ತಸ್ಮೈ ಸೋಥಾಸನಂ ದತ್ವಾ ಪಾದ್ಯಮರ್ಘ್ಯಂ ತಥೈವ ಚ ಅಬ್ರವೀದ್ ಬ್ರಾಹ್ಮಣೋ ವಾಕ್ಯಂ ಕೃತ್ವಾ ಕುಶಲ ಸಂವಿದಂ. ಈ ಬ್ರಾಹ್ಮಣ ಇಕ್ಷ್ವಾಕು ಬಹಳ ಯೋಗ್ಯ, ದೊಡ್ಡ ರಾಜ, ಚಕ್ರವರ್ತಿ, ಕರ್ಮಜ ದೇವತಾ ಸಮರವರೆಲ್ಲ. ಅದರಿಂದಾಗಿ ಅವರಿಗೆ ಪಾದ್ಯವನ್ನು ಅರ್ಘ್ಯವನ್ನು ಕೊಟ್ಟು ಆಸನವನ್ನಿತ್ತು ಕುಶಲವೇ ಅಂತ ಕೇಳಿದ ಅಂತೆ. ಸ್ವಾಗತಂತೆ ಮಹಾರಾಜ ಬ್ರೂಹಿ ಯದ್ಯದಿಹೇಚ್ಛಸಿ ಸ್ವಶಕ್ತ್ಯ ಕಿಂಕರೋಮೀತಿ ತದ್ಭವಾನ್ ಪ್ರಬ್ರವೀತು ಮೇ. ಬ್ರಾಹ್ಮಣ ಹೇಳಿದ, ಮಹಾರಾಜ ಸ್ವಾಗತ, ಏನು ಬೇಕು? ನನ್ನ ಶಕ್ತಿ ಇದ್ದದ್ದನ್ನು ಕೊಡ್ತೇನೆ, ಯಾಕೆಂದ್ರೆ ನೀನು ಅತಿಥಿ ಅಲ್ವಾ, ಏನು ಬೇಕು ಕೇಳು, ಕೊಡ್ತೇನೆ. ರಾಜಾಹಂ ಬ್ರಾಹ್ಮಣಶ್ಚತ್ವಂ ಯದಿ ಷಟ್ಕರ್ಮ ಸಂಸ್ಥಿತಃ ದದಾನಿ ವಸು ಕಿಂಚಿತ್ತೇ ಪ್ರಾರ್ಥಿತಂ ಪ್ರಬ್ರವೀಹಿ ಮೇ. ಅದಕ್ಕೆ ರಾಜ ಹೇಳಿದ, ಕೊಡೋನು ನಾನು, ನೀವು ಕೊಡುವುದರ ಜೊತೆಗೆ ತೆಗೆದುಕೊಳ್ಳುವುದರಲ್ಲೂ ಇದ್ದೀರಿ. ಷಟ್ಕರ್ಮ ಸಂಸ್ಥಿತ. ಬ್ರಾಹ್ಮಣನಿಗೆ ಇರುವ 6 ಕರ್ಮ ಗೊತ್ತಲ್ಲ, ಯಾಗ ಮಾಡೋದು, ಯಾಗ ಮಾಡಿಸೋದು, ಅಧ್ಯಯನ ಮಾಡೋದು, ಅಧ್ಯಯನ ಮಾಡಿಸುವುದು, ಆಮೇಲೆ ದಾನ ತಗೊಳ್ಳೋದು, ದಾನ ಮಾಡೋದು. 6 ಕರ್ಮಗಳಲ್ಲಿ ನೀವಿದ್ದೀರ. ಅದರಿಂದಾಗಿ ದದಾನಿ ವಸು ಕಿಂಚಿತ್ತೇ, ನಾನೇ ನಿನಗೆ ಹಣವನ್ನು ಕೊಡಬೇಕು, ನಾನು ದಾನವನ್ನು ಸ್ವೀಕರಿಸಬಾರದು, ಏಕೆಂದರೆ ಕ್ಷತ್ರಿಯ. ನಿನಗೇನು ಬೇಕು ಹೇಳು. ಬ್ರಾಹ್ಮಣ
ದ್ವಿವಿಧ ಬ್ರಾಹ್ಮಣಾರಾಜನ್ ಧರ್ಮಶ್ಚ ದ್ವಿವಿಧ ಸ್ಮೃತಃ ಪ್ರವೃತ್ತಶ್ಚ ನಿವೃತ್ತಶ್ಚ ನಿವೃತ್ತೋಸ್ಮಿ ಪ್ರತಿಗ್ರಹಾತ್ ತೇಭ್ಯ ಪ್ರಯಚ್ಛದಾನಾನಿ ಯೇ ಪ್ರವೃತ್ತಾ ನರಾಧಿಪ ಅಹನ್ನ ಪ್ರತಿಗೃಹ್ಣಾಮಿ ಕಿಮಿಷ್ಟಂ ಕಿಂ ದದಾನಿ ತೇ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಜಾಪಕ ನೋಡು ದೊರೆ, ಬ್ರಾಹ್ಮಣರಿಬ್ಬರಿದ್ದಾರೆ. ಧರ್ಮವು ಎರಡು ತರಹ ಇದೆ. ಧರ್ಮ ಎರಡು ರೀತಿ, ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಅಂತ. ಅದನ್ನು ಅನುಸರಿಸುವ ಬ್ರಾಹ್ಮಣರು ಇಬ್ಬರು, ಪ್ರವೃತ್ತ ಬ್ರಾಹ್ಮಣರು ನಿವೃತ್ತ ಬ್ರಾಹ್ಮಣರು ಅಂತ. ಪ್ರವೃತ್ತ ಬ್ರಾಹ್ಮಣರಿಗೆ ಧರ್ಮಾರ್ಥ ಕಾಮಗಳುಂಟು. ಹೀಗಾಗಿ ಅವರು ದಾನವನ್ನು ಸ್ವೀಕಾರ ಮಾಡ್ತಾರೆ. ದಾನ ಸ್ವೀಕಾರ ಮಾಡೋದು ತಪ್ಪಲ್ಲ ಬ್ರಾಹ್ಮಣರಿಗೆ, ಅದು ಪ್ರವೃತ್ತರಾದವರಿಗೆ. ನಿವೃತ್ತರಾದವರು ಬೇಡ ಅಂತ ಬಿಟ್ಟು ಕೂತಿರ್ತಾರೆ, ಅವ್ರು ಯಾಕೆ ತಗೊಳ್ತಾರೆ? ಹಾಗಾದರೆ ಶಾಸ್ತ್ರದಲ್ಲಿ ಉಗ್ರವಾದ ನಿಷೇಧ ಇದೆಯಲ್ಲ, ದಾನ ತಗೊಂಡ್ರೆ ಪಾಪ ಬಂದ್ಬಿಡತ್ತೆ ಅಂತ. ಹೌದಪ್ಪ, ದಾನದಲ್ಲಿ ಲೋಭ ಬರಬಾರದು ಅಂತ ಹೇಳಿ ಶಾಸ್ತ್ರಗಳು ಆ ರೀತಿ ಹೇಳಿವೆ. ದಾನದಲ್ಲಿ ಲೋಭ ಬಂದ್ಬಿಡಬಾರದು. ಬೇಕು 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 ಬೇಕು, ಅಯ್ಯೋ ಇವ್ರು ಯಾಕೋ ಕೊಡ್ತಾ ಇಲ್ಲ ಅಂತ ಹೇಳಿ ಫೋನ್ ಮಾಡಿಯೋ ಇನ್ನೇನೋ ಕಾಡೋ ಹಾಗೆ ಮನಸ್ಥಿತಿ ಬರಬಾರದು. ಅದಕ್ಕೆ ಶಾಸ್ತ್ರ ಏನು ಮಾಡುತ್ತೆ, ಲೋಭಿಗಳಾಗಬೇಡಿ ಅಂತ ಹೇಳಿ ಬಹಳ ವಿಧಾನಗಳನ್ನು ಮಾಡಿವೆ. ಒಂದು ಸರ್ತಿ ಪಿತೃಶ್ರಾದ್ದದಲ್ಲಿ ಕುಳಿತುಕೊಂಡ್ರೆ 6 ತಿಂಗಳು ಬೇರೆ ದಾನ ತೆಗೆದುಕೊಳ್ಬಾರದು ಇತ್ಯಾದಿ ಇತ್ಯಾದಿಗಳು ಇತ್ತೀಚೆಗೆ ಇರುವಂಥದ್ದು. ಅದೇನು ತೀರಾ ಹಳೆಯದಲ್ಲ. ಅವತ್ತಿನ ಕಾಲದಲ್ಲಿ ಬ್ರಾಹ್ಮಣರಿಗೆ ಆ ಲೋಭವೂ ಇರಲಿಲ್ಲ, ಏನೂ ಇರಲಿಲ್ಲ. ಕಲಿಯುಗ ಬಂದಾಗ ಲೋಭ ಚೂರು ಆಯಿತು. ಅದಕ್ಕೆ ಧರ್ಮಶಾಸ್ತ್ರಗಳು ಅದಕ್ಕನುಗುಣವಾಗಿ ಬಂದವು, ಅದರ ಒಳ್ಳೆಯ ಉದ್ದೇಶವನ್ನು ಗ್ರಹಿಸಿ ಅಷ್ಟೆ. ಅದರಿಂದಾಗಿ ಪ್ರವೃತ್ತನಾದ ಬ್ರಾಹ್ಮಣ ದಾನ ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ನಾನು ಪ್ರವೃತ್ತನಲ್ಲ, ನಿವೃತ್ತ. ತೇಭ್ಯ ಪ್ರಯಚ್ಛದಾನಾನಿ ಹೇ ಪ್ರವೃತ್ತ ನರಾಧಿಪ. ಪ್ರವೃತ್ತಿ ಧರ್ಮದಲ್ಲಿ ತೊಡಗಿರುವವರಿಗೆ ದಾನ ಮಾಡಿ. ಅಹನ್ನ ಪ್ರತಿಗೃಹ್ಣಾಮಿ, ನಾನಂತೂ ದಾನ ತಗೊಳ್ಳೋಲ್ಲ. ಕಿಮಿಷ್ಟಂ ಕಿಂ ದದಾನಿತೆ, ನಿನಗೇನು ಇಷ್ಟ ಹೇಳು, ನಾನೇ ಕೊಡ್ತೀನಿ. ಬ್ರೂಹಿತ್ವಂ ನೃಪತಿ ಶ್ರೇಷ್ಠ ತಪಸಾ ಸಾಧಯಾಮಿ ಕಿಂ. ಓ ದೊರೆಯೇ, ನೀನು ಏನು ಅಂತ ಹೇಳು, ತಪಸಾ ಸಾಧಯಾಮಿ, ತಪೋಬಲದಿಂದ ನಿನಗೆ ಕೊಡ್ತೇನೆ. ರಾಜ ಕ್ಷತ್ರಿಯೋಹಂ ನ ಜಾನಾಮಿ ದೇಹೀತಿ ವಚನಂ ಕ್ವಚಿತ್ ಪ್ರಯಚ್ಛ ಯುದ್ಧಮಿತ್ಯೇವಂ ವಾದಿನೋಸ್ಮದ್ವಿಜೋತ್ತಮ. ಅದಕ್ಕೆ ರಾಜ ಹೇಳ್ತಾನೆ, ನಾನು ಕ್ಷತ್ರಿಯ ಅಪ್ಪ, ಕೊಡು ಕೊಡು ಅಂತ ಕೇಳಿಯೇ ಅಭ್ಯಾಸ ಇಲ್ಲ. ನಾವು ಕೊಡು ಅಂತ ಕೇಳ್ತೇವೆ ಯಾವಾಗ ಗೊತ್ತಾ? ಪ್ರಯಚ್ಛ ಯುದ್ಧಮಿತ್ಯೇವಂ, ಯುದ್ಧ ಕೊಡು ಅಂತ ಕೇಳ್ಬೋದಷ್ಟೆ. ಬ್ರಾಹ್ಮಣ ಅತುಷ್ಟಸ್ತ್ವಂ ಸ್ವಧರ್ಮೇಣ ತಥಾ ತುಷ್ಟಾ ವಯಂ ನೃಪ ಅನ್ಯೋನ್ಯಸ್ಯೋತ್ತರಂ ನಾಸ್ತಿ ಯದಿಷ್ಟಂ ತತ್ಸಮಾಚರ. ಅದಕ್ಕೆ ಬ್ರಾಹ್ಮಣ ಹೇಳಿದ, ನೀವು ಕ್ಷತ್ರಿಯರು ಪ್ರವೃತ್ತ ಧರ್ಮದಲ್ಲಿ ತೊಡಗಿದ್ದೀರಾ ಅಂದರೆ ತೊಡಗಿಲ್ಲ ಅಂತ ಉತ್ತರ. ಅತುಷ್ಟಸ್ತ್ವಂ ಸ್ವಧರ್ಮೇಣ ತಥಾ ತುಷ್ಟಾವಯಂ ನೃಪ, ನಾವು ಸಂತುಷ್ಟರು. ಅನ್ಯೋನ್ಯಸ್ಯ ಉತ್ತರಂ ನಾಸ್ತಿ, ನಮ್ಮಿಬ್ಬರಿಗೂ ಉತ್ತರವೇ ಇಲ್ಲ. ನೀವು ಅತೃಪ್ತರು, ಅತೃಪ್ತರಾಗಿರಬೇಕು ರಾಜ, ಹಾಗಂತ ಶಾಸ್ತ್ರ ಹೇಳುತ್ತೆ. ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟಶ್ಚ ಮಹೀಪತಿ ಅಂತ. ಬ್ರಾಹ್ಮಣರಿಗೆ ತೃಪ್ತಿ ಇರದೆ ಹೋದರೆ ಕೆಡ್ತಾರೆ. ದೇವರು ಎಷ್ಟು ಕೊಡ್ತಾನೋ ಅಷ್ಟು ಸಾಕು ಅನ್ನುವ ತೃಪ್ತಿ ಇದ್ದರೆ ಓದ್ಲಿಕ್ಕೆ ಕೂಡ್ತಾನೆ. ಇಲ್ಲ ಅಂದರೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾನೆ, ಓಡ್ತಾ ಇರ್ತಾನೆ, ಎಲ್ಲಿ ಇರೋದೇ ಇಲ್ಲ, ನಿಲ್ಲಕ್ಕೆ ಆಗಲ್ಲ. ಅದರಿಂದ ಅತುಷ್ಟಸ್ತ್ವಂ ಸ್ವಧರ್ಮೇಣ, ಬ್ರಾಹ್ಮಣನಾದವನಿಗೆ ತೃಪ್ತಿ ಇರಬೇಕು. ಆಗ ಅವನು
ಅಧ್ಯಯನಾದಿಗಳನ್ನು ಮಾಡಲಿಕ್ಕಾಗ್ತದೆ. ಸಂತುಷ್ಟಶ್ಚ ಮಹೀಪತಿ, ರಾಜನಾದವನು ಸಾಕು ಅನ್ನೋ ತೃಪ್ತಿ ಇದ್ದು ಬಿಟ್ರೆ ಐತೆ, ಮುಗುದೇ ಹೋಯ್ತು. ಇಷ್ಟು ಸಾಕು ಇಷ್ಟು ಸಾಕು ಇಷ್ಟು ಸಾಕು ಅಂತ ಅರಮನೆ ಮಾತ್ರ ಸಾಕು ಅಂತ ಆಗೋಗುತ್ತೆ ಆಮೇಲೆ. ಅದರಿಂದಾಗಿ ರಾಜನಾದವನಿಗೆ ತೃಪ್ತಿ ಇರಬಾರದು. ನಿನಗೇನಿಷ್ಟವೋ ಅದನ್ನು ಮಾಡು ಅಂತಂದ. ರಾಜ ಸಶಕ್ತ್ಯಾಹಂ ದದಾನೀತಿ ತ್ವಯಾ ಪೂರ್ವ ಪ್ರಭಾಷಿತಂ ಯಾಚೇ ತ್ವಾಂ ದೀಯತಾಂ ಮಹ್ಯಂ ಜಪ್ಯಸ್ಯಾಸ್ಯ ಫಲಂ ದ್ವಿಜಾ. ಅದಕ್ಕೆ ರಾಜ ಹೇಳ್ತಾನೆ, ಆದರೆ ಒಂದು ನನ್ನ ಮನಸ್ಸೀಗ ಬದಲಾಯಿತು. ನನ್ನ ಶಕ್ತಿ ಇದ್ದದ್ದೆಲ್ಲವನ್ನು ಕೊಡ್ತೀನಿ ಅಂತ ಹೇಳಿದಿ, ನೀನು ಈ ತನಕ ಮಾಡಿದ ಜಪ ಏನಿದೆ ಅದರ ಫಲ ಕೊಟ್ಬಿಡು ಅಂದ. ಅದಕ್ಕೆ ಬ್ರಾಹ್ಮಣ ಹೇಳ್ದ, ಯುದ್ಧಂ ಮಮ ತದಾ ವಾಣಿ ಯಾಚತೀತಿ ವಿಕಥಸೆ ನಚ ಯುದ್ಧಂ ಮಯಾ ಸಾಧ್ಯಂ ಕಿಮರ್ಥಂ ಯಾಚತೆ ಪುನಃ. ಅದಕ್ಕೆ ಬ್ರಾಹ್ಮಣ ಕೇಳ್ತಾನಲ್ಲಪ್ಪ, ಈಗ ತಾನೇ ಹೇಳಿದೆಯಲ್ಲೋ ನಾವು ಯಾವುದನ್ನು ಕೇಳಿ ಅಭ್ಯಾಸ ಇಲ್ಲ, ಯುದ್ಧ ಮಾತ್ರ ಕೇಳಿ ಅಭ್ಯಾಸ ಅಂತ. ಯುದ್ಧ ನನ್ನ ಕೈನಲ್ಲಿ ಕೊಡ್ಲಿಕ್ಕಾಗಲ್ಲ, ಮತ್ತ್ಯಾಕೆ ಕೇಳ್ತಾ ಇದೀಯಿಂದ. ರಾಜ ವಾಗ್ವಜ್ರ ಬ್ರಾಹ್ಮಣ ಪ್ರೋಕ್ತಾ ಕ್ಷತ್ರಿಯ ಬಾಹುಜೀವಿನಃ ವಾಗ್ಯುದ್ಧಂ ತದಿದಂ ತೀವ್ರಂ ಮಮ ವಿಪ್ರತ್ವಯಾತಃ. ವಾಗ್ವಜ್ರ ಬ್ರಾಹ್ಮಣ ಪ್ರೋಕ್ತಾ, ಬ್ರಾಹ್ಮಣರು ಮಾತು ಅಂದರೆ ಮುಗಿದೋಯ್ತು, ಅದು ಆಗಲೇಬೇಕು. ಅವರೊಂದ್ಸರ್ತಿ ಮಾತು ಕೊಟ್ಟ ಮೇಲೆ ಮಾಡಲೇಬೇಕು ಅಂತ ಹೇಳ್ತಾರೆ. ಕ್ಷತ್ರಿಯರು ಬಾಹುಜೀವಿನಃ ವಾಗ್ಯುದ್ಧಂ ತದಿದಂ ತೀವ್ರಂ. ಈಗ ನಮ್ಮಿಬ್ಬರ ನಡುವೆ ವಾಗ್ಯುದ್ಧ, ಯಾಕೆಂದರೆ ನಿಮಗೆ ಮಾತು ತೀವ್ರ, ಬ್ರಾಹ್ಮಣರ ಮಾತು ತೀವ್ರ, ನಾವು ಕೈ ತೀವ್ರ. ನಿಮಗೆ ನಾಲಿಗೆ ಮುಂದೆ, ನಮಗೆ ಕೈ ಮುಂದೆ. ಈಗ ವಾಗ್ಯುದ್ಧ ನಮ್ಮಿಬ್ಬರಿಗೂ ಬಂದಿದೆ. ಕೊಡು ಅಂತ ನಾನು ಹೇಳ್ತೀನಿ, ಬೇಡ ಅಂತ ನೀನು ಹೇಳ್ತಾ ಇದ್ದಿ, ಏನು ಮಾಡೋದು ನೋಡು ಅಂದ. ಎಲ್ಲೆಲ್ಲೋ ಟರ್ನ್ ತಗೊಂಡ್ಬಿಡ್ತಿದ್ದು. ಬ್ರಾಹ್ಮಣ ಸೈವಾದ್ಯಾಪಿ ಪ್ರತಿಜ್ಞಾಮೆ ಸ್ವಶಕ್ತ್ಯಾ ಕಿಂ ಪ್ರದೀಯತಾಂ ಬ್ರೂಹಿ ದಾಸ್ಯಾಮಿ ರಾಜೇಂದ್ರ ವಿಭವೇ ಸತಿವಾಚಿರಂ. ಅದಕ್ಕೆ ಬ್ರಾಹ್ಮಣ ಹೇಳ್ದ, ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ, ನಿನ್ನ ಶಕ್ತಿಯಿಂದ ಕೊಡು ಅಂತ ನೀನಂದೆ. ನನ್ನ ಶಕ್ತಿ ಇದ್ದಷ್ಟು ಅಂದರೆ ಬಹಳ, ಅದಕ್ಕೆ ಏನಾದ್ರು ಒಂದು ಫಿಕ್ಸ್ ಮಾಡು, ಕೊಡ್ತೇನೆ. ಜಪದ ಫಲ ತಾನೇ, ಕೊಡ್ತೇನೆ. ರಾಜ ಯತ್ತದ್ವರ್ಷ ಶತಂ ಪೂರ್ಣಂ ಜಪ್ಯಂ ವೈ ಜಪತಾತ್ವಯ ಫಲಂ ಪ್ರಾಪ್ತಂ ತತ್ಪ್ರಯಚ್ಛ ಮಮ ದಿತ್ಸುರ್ಭವಾನ್ಯದಿ. 100 ವರ್ಷ ಏನು ಜಪ ಮಾಡಿದಿ ಅದರ ಫಲ ಕೊಟ್ಬಿಡು, ನನಗೆ ಕೊಡಬೇಕು ಅಂತ ಬಯಕೆ ಇದ್ರೆ. ಬ್ರಾಹ್ಮಣ ಪರಮಂ ಗೃಹ್ಯತಾಂ ತಸ್ಯ ಫಲಂ ಯಜ್ಜಪಿತಂ ಮಯಾ ಅರ್ಧಂ ತ್ವಮವಿಚಾರೇಣ ಫಲಂ ತಸ್ಯ ಸಮಾಪ್ನುಹಿ. ಓಹೋ, 100 ವರ್ಷ ನಾನು ಜಪ ಮಾಡಿದ ತಪಸ್ಸು, ಸಂತೋಷ ತಗೋ. ಅಥವಾ ಸರ್ವಮೇವೇಹ ಮಾಮಕಂ ಜಾಪಕಂ ಫಲಂ ರಾಜನ್ ಪ್ರಾಪ್ನುಹಿ ಕಾಮಂ ತುಂ ಯದಿ ಸರ್ವಮಿಹೇಚ್ಛಸಿ. 100 ವರ್ಷ 105 ವರ್ಷ ಯಾಕೆ, ಇಡೀ ಜಪದ ಫಲ ಕೊಟ್ಬಿಡ್ತೀನಿ ತಗೋ. ರಾಜ ಕೃತಂ ತರವೇಣ ಭದ್ರಂತೆ ಜಪ್ತಂ ಯದ್ಯಾಚಿತಂ ಮಯಾ ಸ್ವಸ್ಥಿತೆಸ್ತು ಗಮಿಷ್ಯಾಮಿ ಕಿಂಚ ತಸ್ಯ ಫಲಂ ವದ. ರಾಜ ಹೇಳ್ದ, ತೃಪ್ತಿ ಆಯಿತು, ನಿನ್ನ ಜಪದ ಫಲವನ್ನು ನಾನು ಕೇಳಿದೆ, ನೀನು ಕೊಟ್ಟೆ, ಒಳ್ಳೆಯದಾಗಲಿ, ನಾನು ಹೊರಡುತ್ತೇನೆ. ಆದರೆ ಹೊರಡುವ ಮುನ್ನ ಆ ಜಪದ ಫಲ ಏನು ಅಂತ ಹೇಳಿಬಿಡು. ಬ್ರಾಹ್ಮಣ ಫಲಪ್ರಾಪ್ತಂ ನ ಜಾನಾಮಿ ದತ್ತಂಜಜ್ಜಪಿತಂ ಮಯಾ ಅಯಂ ಧರ್ಮಶ್ಚ ಕಾಲಶ್ಚ ಯಮೋ ಮೃತ್ಯುಶ್ಚ ಸಾಕ್ಷಿಣಃ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಅಪ್ಪ, 100 ವರ್ಷ ತಪಸ್ ಮಾಡಿದ್ದಕ್ಕೆ ಅಥವಾ ನಾನು ಇಷ್ಟು ವರ್ಷದ ಕಾಲ ಜಪ ಮಾಡಿದ್ದಕ್ಕೆ ಏನು ಫಲ ಅಂತ ನನಗೆ ಗೊತ್ತಿಲ್ಲ. ಫಲಪ್ರಾಪ್ತಿಂ ನ ಜಾನಾಮಿ. ಬೇಕಾದರೆ ಈ 3 ಜನರನ್ನು ಕೇಳು, ಧರ್ಮ, ಕಾಲ, ಯಮ, ಆಮೇಲೆ ಮೃತ್ಯು. ಈ 4 ಜನರನ್ನು ಕೇಳು. ಅಜ್ಞಾತಮಶ್ಚ ಧರ್ಮಸ್ಯ ಫಲಂ ಕಿಮ್ಮೇ ಕರಿಷ್ಯತಿ ಫಲಂ ಬ್ರವೀಚ ಧರ್ಮಸ್ಯ
ಭವೇಜ್ಜಪ್ಯಕೃತನ್ನು ಮಾಂ ಪ್ರಾಪ್ನೋತು ತತ್ಫಲಂ ವಿಪ್ರೋ ನಾಹಮಿಚ್ಛೇತ್ ಸಸಂಚಯಂ. ಅದಕ್ಕೆ ರಾಜ ಹೇಳಿದ, ಅಯ್ಯೋ ರಾಮ, ನೀನು ಮಾಡಿದ ಜಪದ ಫಲ ನಿನಗೇ ಗೊತ್ತಿಲ್ಲ ಅಂದರೆ ನಾನು ತಗೊಂಡೇನು ಮಾಡಲಿ? ಅಂದರೆ ಸಂಶಯ ಇದೆ ಅಂತಾಯ್ತು. ಸಂಶಯಪೂರ್ವಕವಾಗಿ ನೀನು ಫಲ ಕೊಡ್ತಾ ಇದ್ರೆ ನನಗೆ ಬೇಡ, ನೀನೇ ಇಟ್ಕೋ. ಬ್ರಾಹ್ಮಣ ನಾದದೇ ನಚ ವಕ್ತವ್ಯಂ ದತ್ತಂ ವಾಚಾ ಫಲಂ ಮಯಾ ವಾಕ್ಯಂ ಪ್ರಮಾಣಂ ರಾಜರಸೆ ಮಮ ತುಭ್ಯಂ ಚ ಭಾಷಿತೇ. ಅದಕ್ಕೆ ಅವನು ಹೇಳಿದ, ನಾನು ಕೊಟ್ಟದ್ದನ್ನು ವಾಪಸ್ ತಗೊಳ್ಳೋಲ್ಲ. ಯಾಕೆ? ಮಾತಿನಿಂದ ಕೊಟ್ಟಾಗಿದೆ. ವಾಕ್ಯಂ ಪ್ರಮಾಣಂ ರಾಜರ್ಷೆ, ಮಾತು ಪ್ರಮಾಣ. ನಿನಗೆ ಹೇಳ್ಬಿಟ್ಟಿದ್ದೀನಿ ಕೊಡ್ತೀನಿ ಅಂತ, ಕೊಟ್ಬಿಟ್ಟಿದ್ದೀನಿ ಅಷ್ಟೇ. ನಾಭಿಸಂಧಿರ್ಮಯಾ ಜಪ್ಯೆ ಕೃತಪೂರ್ವಕ್ ಕದಾಚನ ಜಪ್ತಾಹಂ ರಾಜಶಾರ್ದೂಲ ಕಥಂ ದಾಸ್ಯಾಮ್ಯಹಂ ಫಲಂ. ಅಲ್ಲದೆ ನಾಭಿಸಂಧಿ ಕೃತಪೂರ್ವ, ನಾನು ಯಾವತ್ತೂ ಕೂಡ ಬಯಸಲಿಲ್ಲ, ಜಪ ಮಾಡಿಕೊಂಡು ಹೋದೆ ಅಷ್ಟೆ. ಬಯಸದೇ ಇದ್ದ ಮೇಲೆ ನಾನು ಬಯಸಿ ಜಪ ಮಾಡಿದರೆ ಇದು ಇಷ್ಟು ಫಲ ಅಂತ ಹೇಳಬಹುದು. ಬಯಸದೇ ಜಪ ಮಾಡಿದ್ದೆ, ಅದನ್ನು ಹೆಂಗೆ ನಾನು ತಿಳ್ಕೊಳ್ಳಿ? ದದಸ್ವೇತಿ ತ್ವಯಾ ಚೋಕ್ತಂ ದದಾನೀತಿ ತಥಾ ಮಯಾ ನವಾಚಂ ದೂಷಯಿಷ್ಯಾಮಿ ಸತ್ಯಂ ರಕ್ಷಸ್ಥಿರೋ ಭವ. ಕೊಡು ಅಂತ ಕೇಳಿದೆ, ನೀನು ಇಷ್ಟೇ ಕೊಡು ಅಂತಂದ್ಯಾ. ಮತ್ತೆ ನೀನು ಸಂಕಲ್ಪಿತವಾದದ್ದು ನಿನಗೆ ಗೊತ್ತಿದ್ರೆ ಕೊಡು ಅಂದ್ಯಾ? ಇಲ್ಲ. ಅದರಿಂದಾಗಿ ನವಾಚಂ ದೂಷಯಿಷ್ಯಾಮಿ, ನನ್ನ ಮಾತು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನೀನು ಕೇಳಿದಿ, ಕೊಡ್ತಾ ಇದ್ದೀನಿ, ತಗೋ ಅಷ್ಟೆ. ಅಥೈವಂ ವದತೋ ಮೇದ್ಯ ವಚನಂ ನ ಕರಿಷ್ಯತಿ ಮಹಾನ ಧರ್ಮೋ ಭವಿತಾ ತವ ರಾಜನ್ ಮೃಷಾ ಕೃತಃ. ನಾನು ಅಥೈವಂ ವದತಃ, ಇಷ್ಟಾದ್ಮೇಲೂ ತಗೊಳ್ಳಿಲ್ಲ ಅಂತಂದ್ರೆ ಅದು ದೊಡ್ಡ ಅಧರ್ಮ. ನ ಯುಕ್ತಾ ತು ಮೃಷಾ ವಾಣಿ ತ್ವಯಾ ವಕ್ತುಮರಿಂದಮ ತಥಾ ಮಯಾಪಿ ಹ್ಯಧಿಕಂ ಮಿಥ್ಯಾ ಕರ್ತುಂ ನ ಶಕ್ಯತೆ. ನೀನು ಸುಳ್ಳಾಡಬಾರದು. ನಾನು ಕೂಡ ನೀನು ಹಿಂಗೆ ತಗೊಳ್ಳದೆ ಹೋದರೆ ನನ್ನ ಮಾತು ಬಿದ್ದೋಗ್ಬಿಡುತ್ತೆ. ನೀನು ಬೇಕು ಬೇಕು ಅಂತ ಹೇಳಿದಾಗ ನಾನು ಕೊಟ್ಟಾಗ ಇಲ್ಲ, ನಾನು ತಗೊಳ್ಳೋಲ್ಲ ಅಂತಂದುಬಿಟ್ರೆ ಕೊಡ್ತೇನೆ ಎನ್ನುವ ನನ್ನ ಮಾತು ಬಿದ್ದೋಗತ್ತಲ್ಲ. ಸಂಶ್ರುತಂಚ ಮಯಾ ಪೂರ್ವಂ ದದಾಮಿತ್ಯ ವಿಚಾರಿತಂ ತದ್ಗೃಹೀಷ್ವಾ ವಿಚಾರೇಣ ಯದಿ ಸತ್ಯೇ ಸ್ಥಿತೋ ಭವಾನ್. ಕೊಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ಯಾವ ವಿಚಾರ ಮಾಡದೆ ತಗೊಂಬಿಡು. ಇಹಾಗಮ್ಯ ಮಹಾರಾಜ ಜಾಪ್ಯಂ ಫಲಮಯಾ ಛತಾಃ ತನ್ಮೇ ನಿಸೃಷ್ಟಂ ಗೃಹೀಷ್ವ ಭವ ಸತ್ಯೇ ಸ್ಥಿತೋಪಿ ಚ. ಇಲ್ಲಿ ಬಂದು ಕೇಳಿದ್ಯಾ, ಜಪದ ಫಲವನ್ನು ಬೇಕು ಕೊಡಿ ಅಂತ, ಕೊಟ್ಟಿದ್ದೀನಿ. ನಾಯಂ ಲೋಕೋಸ್ತಿ ನ ಪರೋ ನ ಚ ಪೂರ್ವಾಂತ ತಾರಯೇತ್ ಕುತ ಏವಾಪರಾನ್ ರಾಜನ್ ಮೃಷಾವಾದ ಪರಾಯಣ. ಮೃಷಾವಾದ ಪರಾಯಣ, ಬೇರೆಯವರ ಮಾತನ್ನೂ ಸುಳ್ಳು ಮಾಡಬೇಕು ಅಂತ ಹೊರಟು ತನ್ನ ಮಾತನ್ನೂ ಸುಳ್ಳು ಮಾಡಬೇಕು ಅಂತ ಹೊರಟಿರುವವನಿಗೆ ಈ ಲೋಕವೂ ಇಲ್ಲ, ಆ ಲೋಕವೂ ಇಲ್ಲ. ನಯಜ್ಞಾಧ್ಯಯನೇ ದಾನಂ ನಿಯಮಾಸ್ತಾರಯಂತಿ ತಥಾ ಸತ್ಯಂ ಪರಯಲೋಕೆ ತಥೇಹ ಪುರುಚರಚಭಾ. ಯಜ್ಞ, ಅಧ್ಯಯನ, ದಾನ, ನಿಯಮ ಯಾವುದೂ ಕೂಡ ಸಫಲ ಆಗಲ್ಲ. ಯಾಕೆಂದರೆ ಮಾತು ಸ್ಥಿರ ಇಲ್ವಲ್ಲ. ತಪಾಂಸಿ ಯಾನಿ ಚೀರ್ಣಾನಿ ಚರಿಶ್ಚಿತಯತ್ತಪಃ ಸಮಾಶತೈಸ್ಸಹಸ್ರೈಶ್ಚ ತತ್ಸತ್ಯಾನ್ನ ವಿಶಿಷ್ಯತೆ. ಸತ್ಯಕ್ಕಿಂತ 1000 ವರ್ಷಗಳ ತಪಸ್ಸೂ ಮಿಗಿಲಲ್ಲ. ಸತ್ಯಮೇಕಂ ಪರೋ ಬ್ರಹ್ಮ ಸತ್ಯಮೇಕಂ ಪರಂ ತಪಃ ಸತ್ಯಮೇಕಂ ಪರಂ ಯಜ್ಞಃ ಸತ್ಯಮೇಕಂ ಪರಂ ಶ್ರುತಂ. ದಿಟವಾದ ಮಾತಿನಲ್ಲಿ ಬ್ರಹ್ಮ ನೆಲೆಗೊಂಡಿರುತ್ತಾನೆ. ದಿಟವಾದ ಮಾತನ್ನಾಡುವುದೇ ತಪಸ್ಸಿನಲ್ಲಿ ಒಂದು. ದಿಟವಾದ ಮಾತೇ ದೇವರ ಪೂಜೆ, ದಿಟವಾದ ಮಾತೇ ಶಾಸ್ತ್ರದ ಫಲ. ಸತ್ಯಂ ವೇದೇಶು ಜಾಗರ್ತಿ ಫಲಂ ಸತ್ಯೇ ಪರಂ ಸ್ಮೃತಂ
ತಪೋಧರ್ಮೋದಮಶ್ಚೈವ ಸರ್ವಂ ಸತ್ಯೇ ಪ್ರತಿಷ್ಠಿತಂ. ಎಲ್ಲವೂ ಸತ್ಯದಲ್ಲಿ ನೆಲೆಗೊಂಡಿದೆ. ಸತ್ಯಂ ವೇದಾಸ್ತಥಾಂಗಾನಿ ಸತ್ಯಂ ಯಜ್ಞಾಸ್ತಥಾ ವಿಧಿ ವ್ರತಚರ್ಯಾ ತಥಾ ಸತ್ಯಂ ಓಂಕಾರ ಸತ್ಯಮೇವ ಚ. ಸತ್ಯದ ಫಲ ವೇದದ ಜ್ಞಾನ, ಸತ್ಯದ ಫಲ ಷಡಂಗಗಳ ಅರಿವು, ಸತ್ಯದ ಫಲ ಯಜ್ಞದ ವಿಧಿ, ಸತ್ಯದ ಫಲ ವ್ರತಚರ್ಯೆ, ಸತ್ಯದ ಫಲ ಜಪ. ಪ್ರಾಣಿನಾಂ ಜನನಂ ಸತ್ಯಂ ಸತ್ಯಂ ಸಂತತಿರೇವ ಚ. ಸತ್ಯೇನ ವಾಯುರಭ್ಯೇತಿ ಸತ್ಯೇನ ತಪತೆ ರವಿಃ. ಆ ಸತ್ಯವಾದ ಮಾತಿನಿಂದ ಆರಾಧನೆಗೊಳ್ಳುವ ನಾರಾಯಣನೇ ಜೀವಿಗಳ ಜನನಕ್ಕೆ ಕಾರಣ. ಸಂತತಿಯನ್ನು ಮುಂದುವರಿಸುವವನೇ ಅವನು. ಸತ್ಯ ಇದ್ದರೆ ಮುಖ್ಯ ಪ್ರಾಣನೂ ನಮ್ಮ ಗೆಳೆಯ, ಸತ್ಯ ಇದ್ದರೆ ಸೂರ್ಯನೂ ನಮ್ಮ ಗೆಳೆಯ. ಸತ್ಯೇನ ಚಾಗ್ನಿರ್ದಹತಿ ಸತ್ಯೇ ಸ್ವರ್ಗ ಪ್ರತಿಷ್ಠಿತ. ಸತ್ಯಂ ದಾನಂ ಯಜ್ಞಸ್ತಥಾ ವೇದಾ ಸೋಮ ಮಂತ್ರ ಸರಸ್ವತೀ. ಆ ಸತ್ಯನಾಮಕ ಪರಮಾತ್ಮನಿಂದಲೇ ಬೆಂಕಿ ಸುಡುತ್ತೆ. ಆ ಸತ್ಯನಲ್ಲೇ ಸ್ವರ್ಗ ನೆಲೆಗೊಂಡಿದೆ. ದಾನ ಯಜ್ಞ ವೇದ ಸೋಮ ಮಂತ್ರ ಎಲ್ಲವೂ ಸತ್ಯದಲ್ಲಿ ನೆಲೆಗೊಂಡಿದೆ. ತುಲಾಮಾರೋಪಿತೋ ಧರ್ಮ ಸತ್ಯಂ ಚೈವೇತಿ ನ ಶ್ರುತಂ. ಸಮಾಂ ಕಕ್ಷಾಂ ಧಾರಯತೋ ಯತಃ ಸತ್ಯಂ ತತೋಧಿಕಂ. ತುಲಾಂ ಆರೋಪಿತೋ ಧರ್ಮ. ಧರ್ಮವನ್ನು ಸತ್ಯವನ್ನು ತಕ್ಕಡಿಯಲ್ಲಿಟ್ಟರೆ ಎರಡೂ ಸಮವೇ. ಎಲ್ಲಿ ಸತ್ಯವೋ ಅಲ್ಲಿ ಧರ್ಮ. ಸತ್ಯದಿಂದಲೇ ಎಲ್ಲದರ ಬೆಳವಣಿಗೆ. ಕಿಮರ್ಥಮನೃತಂ ಕರ್ಮ ಕರ್ತುಂ ರಾಜನಸ್ತ್ವಮಿಚ್ಛಸಿ. ಹೀಗಿರುವಾಗ ನೀನು ಬೇರೆ ದಾರಿ ಯಾಕೆ ಹಿಡಿಬೇಕು? ಸತ್ಯೇ ಕುರು ಸ್ಥಿರಂ ಭಾವಂ ಮಾರಾಜನೃತಂ ಕೃತಾಃ. ಕಸ್ಮಾತ್ವಮನೃತಂ ವಾಕ್ಯಂ ದೇಹೀತಿ ಕುರುಚೇ ಶುಭಂ. ಅದರಿಂದಾಗಿ ಸತ್ಯದ ಕಡೆ ಗಮನ ಹರಿಸು, ಸತ್ಯದಲ್ಲಿ ಮನಸ್ಸನ್ನು ನೆಲೆಗೊಳಿಸು. ನನ್ನ ಮಾತನ್ನು ಸುಳ್ಳು ಮಾಡಬೇಡ. ಯಾಕೆ ಈ ರೀತಿ ಮಾಡ್ತಾ ಇದ್ದಿ? ಯದಿ ಜಪ್ಯ ಫಲಂ ದತ್ತಂ ಮಯಾ ನೆಚ್ಛಸಿ ವೈ ನೃಪ. ಸ್ವಧರ್ಮೇಭ್ಯ ಪರಿಭ್ರಷ್ಟೋ ಲೋಕಾನ್ ಅನುಚರಿಷ್ಯಸಿ. ಹೀಗೆ ನನ್ನ ಮಾತನ್ನೂ ಸುಳ್ಳು ಮಾಡಲಿಕ್ಕೆ ಹೊರಟಿದೆಯಲ್ವ ನೀನು. ಅದರಿಂದ ನಿನ್ನ ಧರ್ಮದಿಂದ ನೀನು ಭ್ರಷ್ಟನಾಗುವಂತ ನಾನು ಶಾಪ ಕೊಡೋನಿದ್ದೇನೆ. ಸಂಶ್ರುತ್ಯ ಯೋನ ಜಿತ್ಸೇತ್ತು ಯಾಚಿತ್ವಾ ಯಶ್ಚ ನೆಚ್ಛತಿ. ಉಭಾವನೃತಿಕಾವೇತೌ ನ ಮೃಷಾ ಕರ್ತುಮರ್ಹತಿ. ಪ್ರತಿಜ್ಞೆ ಮಾಡಿದ ಮೇಲೆ ಕೊಡದೇ ಇರುವವನು ಕೂಡ ಕೆಳಗಡೆ ಬೀಳುತ್ತಾನೆ. ಅಷ್ಟೇ ಸಮವಾಗಿ ಬೇಡಿ ಆಮೇಲೆ ಬೇಡ ಅಂದ್ಬಿಟ್ರೆ, ಕೇಳಿಕೊಂಡು ಕೊಡಿ 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 ಅಂತ ಹೇಳಿ ಕಡೆ ಕ್ಷಣದ ಬೇಡ 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 ಅಂದ್ಬಿಟ್ರೆ ಅವನಿಗೂ ಅದೇ ದೋಷ ಬರುತ್ತೆ. ರಾಜ ಯೋದ್ಧವ್ಯಂ ರಕ್ಷಿತವ್ಯಂ ಚ ಕ್ಷತ್ರಧರ್ಮ ಕಿಲ ದ್ವಿಜ. ದಾತಾರಃ ಕ್ಷತ್ರಿಯಾ ಪ್ರೋಕ್ತಾ ಗೃಹೀಯಾಂಭವತಃ ಕಥಂ. ಇಲ್ಲ ಇಲ್ಲ, ಕ್ಷತ್ರಿಯನಾದವ ಯುದ್ಧ ಮಾಡಬೇಕು, ರಕ್ಷಣೆ ಮಾಡಬೇಕು. ಅದೇ ಕ್ಷತ್ರಿಯ ಧರ್ಮ. ನಾವು ಕೊಡುವವರು ಹೇಗೆ ತಗೊಳ್ಳಿ. ಬ್ರಾಹ್ಮಣ ನ ಛಂದಯಾಮಿ ತೇ ರಾಜನ್ ನಾಪಿತೆ ಗೃಹಮಾವ್ರಜಂ. ಯಹಾಗತ್ಯತು ಯಾಚಿತ್ವ ನ ಗೃಹೀಶೇ ಪುನಃ ಕಥಂ. ಅದಕ್ಕೆ ಬ್ರಾಹ್ಮಣ ಹೇಳಿದ, ಅಲ್ಲಪ್ಪ ನಾನೇನು ಬಲವಂತ ಮಾಡದ್ ನಿನಗೆ? ನಾನು ನಿಮ್ಮನೆಗೆ ಬಂದ. ನಾಪಿತೆ ಗೃಹಂ ಆವ್ರಜಂ ಯಹಾಗತ್ಯತು ಯಾಚಿತ್ವ. ಇಲ್ಲಿಗೆ ಬಂದಲ್ವ ಕೇಳ್ತಾ ಇರೋದು, ಮತ್ತೆಂಗೆ ತಗೊಳ್ಳಲ್ಲ ನೀನು? ಧರ್ಮ ಅವಿವಾದೋಸ್ತು ಯೋಯೋ ಧರ್ಮಂ ಮಾಂ ವಿತ್ತಮಾಗತಂ. ದ್ವಿಜೋ ದಾನಫಲೈರ್ಯುಕ್ತೋ ರಾಜ ಸತ್ಯಫಲೇನ ಚ. ಆಗ ಧರ್ಮ ಬರ್ತಾನೆ ಇವರಿಬ್ಬರ ಜಗಳವನ್ನ ಪರಿಹರಿಸಲಿಕ್ಕೆ. ಅವಿವಾದೋಸ್ತು ಯುವಯೋಹೋ, ನಿಮ್ಮಿಬ್ಬರಿಗೂ ವಿವಾದ ಬೇಡ, ಸ್ವಯಂ ಧರ್ಮನೇ ನಾನು ಬಂದಿದ್ದೇನೆ. ದ್ವಿಜೋ ದಾನಫಲೈರ್ಯುಕ್ತೋ ರಾಜ ಸತ್ಯಫಲೇನ ಚ. ಬ್ರಾಹ್ಮಣ ದಾನವನ್ನು ಕೊಟ್ಟ ಫಲ ಪಡೆದಾಗಿದೆ. ರಾಜ ತನ್ನ ಧರ್ಮವನ್ನು ರಕ್ಷಣೆ ಮಾಡಿದ ಫಲವನ್ನು ಪಡೆದಾಗಿದೆ. ಅವನೇ
ಧರ್ಮನೇ. ಅಷ್ಟು ಹೊತ್ತಿಗೆ ಧರ್ಮನ ಜೊತೆಗೆ ಇನ್ನೊಬ್ಬ ಬಂದ. ಸ್ವರ್ಗಂ ಮಾಂ ವಿದ್ಧಿ ರಾಜೇಂದ್ರ ರೂಪಿಣಂ ಸ್ವಯಮಾಗತಂ ಅವಿವಾದೋಸ್ತು ಯುವಯೋ ಉಭೌ ತುಲ್ಯ ಫಲವು ಯುವಾಂ. ಅದಕ್ಕೆ ರಾಜ ಸ್ವರ್ಗ ಅಂತ ಸ್ವರ್ಗದ ಅಭಿಮಾನಿ ದೇವತೆ ಬಂದು ಹೇಳಿದ, ಸ್ವಯಂ ನಾನೇ ಸ್ವರ್ಗ, ನಿಮ್ಮಲ್ಲಿ ವಿವಾದ ನಿಲ್ಲಲಿ, ಇಬ್ಬರಿಗೂ ಸಮಫಲ ಇದೆ ಎಂದ. ಜಾಪಕ ಬ್ರಾಹ್ಮಣನಿಗೆ ಮತ್ತು ಇಕ್ಷ್ವಾಕು ರಾಜನಿಗೆ. ರಾಜ ಕೃತಂ ಸ್ವರ್ಗೇಣ ಮೇ ಕಾರ್ಯಂ ಗಚ್ಚ ಸ್ವರ್ಗ ಯಥಾಗತಂ ವಿಪ್ರೋ ಯದೀಚ್ಛತೆ ದಾತುಂ ಪ್ರತೀಚ್ಛತು ಚ ಮೇ ಧನಂ. ಅದಕ್ಕೆ ರಾಜ ಹೇಳಿದ, ಇಲ್ಲ ಇದಕ್ಕೆಲ್ಲ ನಾನು ಒಪ್ಕೊಳ್ಳಲ್ಲ, ನಾನು ತಪಫಲವನ್ನು ತಗೊಳ್ತೇನೆ, ಆದರೆ ಅವನು ಕೂಡ ಹಣವನ್ನು ತಗೊಳ್ಬೇಕು, ಇದು ವಿನಿಮಯ ಆಗಬೇಕು ನನಗೆ. ಬ್ರಾಹ್ಮಣ ಬಾಲ್ಯೇ ಯದಿ ಸ್ಯಾದಜ್ಞಾನಾನ್ಮಯ ಹಸ್ತಪ್ರತಾರಿತಃ ನಿವೃತ್ತಲಕ್ಷಣಂ ಧರ್ಮಂ ಉಪಾಸೆ ಸಂಹಿತಾಂ ಜಪನ್. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ಬಾಲ್ಯದಲ್ಲಿ ಅಜ್ಞಾನದಿಂದ ನನ್ನ ಕೈಯನ್ನು ಚಾಚಿರಬಹುದು, ಆದರೆ ಈಗ ಪ್ರಜ್ಞೆ ಬಂದ ಮೇಲೆ ನಿವೃತ್ತ ಧರ್ಮವನ್ನು ನಾನು ಬಿಟ್ಟಿಲ್ಲ. ನಿವೃತ್ತಮ್ಮಾಂ ಚಿರಾದ್ರಾಜನ್ ವಿಪ್ರಲೋಭಯತೆ ಕಥಂ ಸ್ವೇನ ಕಾರ್ಯಂ ಕರಿಷ್ಯಾಮಿ ತ್ವತ್ತೋ ನೇಚ್ಛೆ ಫಲಂ ನೃಪಾ. ಅದಕ್ಕೆ ಅವನು ಹೇಳ್ತಾನೆ, ಕೃತಂ ಸ್ವರ್ಗೇಣ ಮೇ ಕಾರ್ಯಂ. ಬ್ರಾಹ್ಮಣ ಹೇಳ್ತಾನೆ, ಅಲ್ಲ, ನಾನು ನಿವೃತ್ತನಾಗಿರುವವನನ್ನು ಬಲಾತ್ಕಾರವಾಗಿ ಪ್ರವೃತ್ತ ಬ್ರಾಹ್ಮಣನನ್ನಾಗಿ ಯಾಕೆ ಮಾಡ್ತಾ ಇದ್ದಿ? ಅದರಿಂದ ನಾನು ಕೊಡ್ತೇನೆ, ಅದಕ್ಕೆ ಫಲ ಬೇಡ. ತಪಸ್ವಾಧ್ಯಾಯ ಕುಚಲೋ ವಿರತಶ್ಚ ಪ್ರತಿಗ್ರಹಾತ್. ದಾನ ತಗೊಳ್ಳೋಲ್ಲ, ಯಾಕೆಂದರೆ ದಾನ ಮಾರುವವರಿದ್ದಾರೆ. ಪ್ರವೃತ್ತ ಬ್ರಾಹ್ಮಣರು ನಿಮ್ಮ ಪರವಾಗಿ ಹೋಮ ಮಾಡ್ತಾರೆ, ನಿಮ್ಮ ಪರವಾಗಿ ಜಪ ಮಾಡ್ತಾರೆ, ನಿಮ್ಮ ಪರವಾಗಿ ಕ್ರಿಯೆಗಳನ್ನು ಮಾಡ್ತಾರೆ ಪ್ರವೃತ್ತರು. ಆದರೆ ನಾನು ನಿವೃತ್ತ, ತಗೊಳ್ಳೋಲ್ಲ. ಅದು ಬ್ರಾಹ್ಮಣನ ಧರ್ಮ ಆಗಿರ್ಬೋದು, ಆದರೆ ಅದು ಪ್ರವೃತ್ತ, ನಾನು ನಿವೃತ್ತ. ಅದಕ್ಕೆ ಯದಿ ವಿಪ್ರ ನಿಸೃಷ್ಟಂ ತೇ ಜಪ್ಯಶ್ಚ ಫಲಮುತ್ತಮಂ ಆವಯೋರ್ಯತ್ ಫಲಂ ಕಿಂಚಿತ್ ಸಹಿತಂ ನೌಸ್ತದಸ್ತ್ವಿಹ. ಅದಕ್ಕೆ ರಾಜ ಹೇಳಿದ, ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಹಣವನ್ನು ನೀನು ಕೇಳ್ತಾ ಇಲ್ಲ. ಒಂದು ಕೆಲಸ ಮಾಡು, ರಾಜ ಹೇಳೋದು ಇಕ್ಷ್ವಾಕು, ಒಂದು ಕೆಲಸ ಮಾಡು, ನನ್ನ ಫಲ ನಿನ್ಗಿರಲಿ, ನಿನ್ನ ಫಲ ನನಗಿರಲಿ, ನಮ್ಮಿಬ್ರದ್ದು ಸಮ ಅಂತ ಹೇಗೂ ಹೇಳ್ತಾ ಇದ್ದಾನೆ ಇವನು. ದ್ವಿಜಾ ಪ್ರತಿಗ್ರಹೇ ಯುಕ್ತ ದಾತಾರೋ ರಾಜವಂಚಜಾಹ ಯದಿ ಧರ್ಮಶ್ರುತೋ ವಿಪ್ರ ಸಹೈವ ಫಲಮಸ್ತು ನೌ. ನೀನು ಜಪ ಮಾಡಿದ್ದಿ, ನಾನು ರಾಜ್ಯಭಾರ ಮಾಡಿದ್ದೇನೆ, ನೀನು ಅದನ್ನು ಚೆನ್ನಾಗಿ ಮಾಡಿದ್ದಿ, ನಾನು ಇದನ್ನು ಚೆನ್ನಾಗಿ ಮಾಡಿದ್ದೀನಿ, ಅದರಿಂದಾಗಿ ನಿನಗಾ ಫಲ ಇದೆ. ನಮ್ಮಿಬ್ಬರ ಫಲವು ಒಂದೇ ತರಹ ಅಂತಂದಮೇಲೆ ಯಾಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಬಾರ್ದು? ಅವಾಗ ಸರಿ ಹೋಗುತ್ತೆ. ಮಾವಾಭೂತ್ ಸಹ ಭೋಜ್ಯಂ ನೌ ಮದೀಯಂ ಫಲಮಾಪ್ನುಹಿ ಪ್ರತೀಚ್ಛ ಸಂಸ್ಕೃತಂ ಧರ್ಮಂ ಯದಿ ಮೇ ಮಯಿ ಅನುಗ್ರಹ. ಭೀಷ್ಮ ತಥೋ ವಿಕೃತವೇಚೌ ದ್ವೌ ಪುರುಚೌ ತಮುಪಸ್ಥಿತೌ ಗೃಹೀತ್ವಾನ್ಯೋನ್ಯಮಾವೇಷ್ಟ್ಯ ಕುಚೇಲಾವು ಚತುರ್ಭುಜ ವಚಃ. ಅಷ್ಟು ಹೊತ್ತಿಗೆ ಈ ಇಬ್ಬರು ವ್ಯಕ್ತಿಗಳು ಬಂದರು. ಕುಚೇಲವು ಕೆಟ್ಟ ಬಟ್ಟೆ, ಒಬ್ಬರನ್ನ ಒಬ್ಬರು ಗಟ್ಟಿ ಹಿಡ್ಕೊಂಡಿದ್ದಾರೆ. ವಿಕೃತವಾದ ವ್ಯಕ್ತಿಗಳು ಬಂದರು. ದೇವತೆಗಳಿದ್ದಾರೆ, ಆ ದೇವತೆಗಳ ಎದುರುಗಡೆ ಜಾಪಕ ಬ್ರಾಹ್ಮಣನಿಗೂ ಇಕ್ಷ್ವಾಕುವಿಗೂ ವಾದ ವಿವಾದ ಆಗ್ತಾ ಇದೆ. ಆಗ ಸ್ವರ್ಗ ಅನ್ನುವವನು ಬಂದ. ಆಮೇಲೆ ಈಗ ಇಬ್ಬರು ಅತ್ಯಂತ ವಿಕೃತ ವೇಷದವರು, ಕೆಟ್ಟ ಬಟ್ಟೆ ತೊಟ್ಟವರು ಬಂದಿದ್ದಾರೆ. ನಮೇ ಧಾರಯತೀತ್ಯೇಕೋ ಧಾರಯಾಮೀತಿ ಚಾಪರಃ ಇಹಾಸ್ತಿನೌ ವಿವಾದೋಯಂ ಅಯಂ ರಾಜಾನುಚಾತಕಃ. ಅವರಿಬ್ಬರಲ್ಲೂ ಗಲಾಟೆ. ಇಲ್ಲಿ ರಾಜ ಇದ್ದಾನೆ, ಅವನೇ ತೀರ್ಮಾನ ಮಾಡ್ತಾನೆ, ಬಾ ಅಂತ ಹೇಳಿ ಇಬ್ಬರು ಬರ್ತಾ ಇದ್ದಾರೆ. ಈ ಒಂದು ಕಥೆಯಲ್ಲಿ ವಿಪರೀತ ಕ್ಯಾರೆಕ್ಟರ್,
ಯಮಧರ್ಮರಾಜ 2 ರೂಪದಿಂದ ಇದ್ದಾನೆ, ಅಲ್ಲಿಗೆ 2 ಆಯಿತು. ಆಮೇಲೆ ಕಾಲ ಮತ್ತು ಮೃತ್ಯು, ಯಮಧರ್ಮನ ತಮ್ಮ ಒಬ್ಬ ಮೃತ್ಯು ಮತ್ತು ಕಾಲಾಭಿಮಾನಿ ಒಬ್ಬ ಇದ್ದಾನೆ. ಹೀಗೆ 4 ಜನ ದೇವತೆಗಳು ಆಯ್ತಾ. 3 ಅಂತ ಹೇಳೋದು ಯಾಕೆ ಅಂತಂದರೆ ಧರ್ಮನೇ ಯಮ, ಆದ್ದರಿಂದ ಆಯ್ತಾ 4 ಜನ ದೇವತೆಗಳು. ಇಲ್ಲಿ ವಾದ ಮಾಡ್ತಾ ಇರುವವರು ಯಾರು? ಇಕ್ಷ್ವಾಕು ಮತ್ತು ಜಾಪಕ ಬ್ರಾಹ್ಮಣ. ಆಮೇಲೆ ಹೊಸದಾಗಿ ಎಂಟ್ರಿ ಆದ ಕ್ಯಾರೆಕ್ಟರ್ ಯಾವುದು? ಸ್ವರ್ಗ. ಆಮೇಲೆ ಈಗ ಇಬ್ಬರು ಯಾರೋ ಬರ್ತಾ ಇದ್ದಾರೆ, ಅವರಿಬ್ಬರಿಗೆ ವಿವಾದ. ಏನು? ಸತ್ಯಂ ಬ್ರವೀಮಿ ಋಣಂ ನಮೇ ಅಹಂ ಋಣಂ ನಮೇ ಧಾರಯತೆ ಭವಾನ್ ಅನೃತಂ ವದಸಿ ಹತ್ವಂ ಋಣಂತೆ ಧಾರಯಾಮ್ಯಹಂ. ನನಗೆ ಋಣ ಇಲ್ಲ ಅಂತ ಒಬ್ಬ, ಇಲ್ಲ ಇಲ್ಲ ನನಗೆ ಋಣ ಇದೆ ಅಂತ. ಅವರಿಬ್ಬರೂ ಕೂಡ ಬಂದರು. ನಮ್ಮಿಬ್ಬರಿಗೂ ನ್ಯಾಯ ಕೊಡಿಸ್ಬೇಕು ರಾಜ ಅಂದ್ರು. ಇದೆಲ್ಲಿಂದ ಬಂತಪ್ಪ ಅಂತ ಹೇಳಿ ನಿಮಗೆ ಪ್ರಶ್ನೆ ಇರಬಹುದು. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಅವರಿಬ್ಬರು ಯಾರು ಅಂತ, ಅವರಿಬ್ಬರದೇ ಬೇರೆ ಕ್ಯಾರೆಕ್ಟರ್. ಕೃಷ್ಣಾರ್ಪಣಮಸ್ತು. ಈ ಕಥೆ ಬಹಳ ವಿಚಿತ್ರವಾಗಿದೆ ಆಯ್ತಾ. ಇದೆಲ್ಲ ಹೇಳಿ ಆದ್ಮೇಲೆ ಒಂದು ಸಮ್ಮರಿ ಬೇಕು. ಇದು ಗೀತೆಯ ಒಂದು ಆಶಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅದನ್ನು ಮತ್ತೆ ನೋಡುವ.